ಮೈಸೂರಿನಲ್ಲಿ ಸಾರ್ವಜನಿಕರ ದೂರಿಗೆ ಕ್ಯಾರೆ ಎನ್ನದ ಟಿಎಚ್ಒ, ಮೌನವಾದ ಡಿಎಚ್ಒ. ತಾಲೂಕು ಆರೋಗ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ಹೈರಾಣಾದ ಸಾರ್ವಜನಿಕರು. ಲಿಖಿತ ರೂಪದಲ್ಲಿ ದೂರು ನೀಡಿ ತಿಂಗಳಾದರೂ ಸೂಕ್ತ ಕ್ರಮ ವಹಿಸಿಲ್ಲ, ದೂರುದಾರರಿಗೂ ಮಾಹಿತಿ ಇಲ್ಲ. ಮೈಸೂರಿನಲ್ಲಿ ಅನಧಿಕೃತ ಡಯಾಗ್ನೋಸ್ಟಿಕ್ ಸೇರಿದಂತೆ ಅಕ್ರಮ ರಿಯಾಬ್ ಸೆಂಟರ್ಗಳದ್ದೇ ಪಾರುಪತ್ಯ. ರಿಯಾಬ್ ಸೆಂಟರ್ ಸ್ವಚ್ಛತೆ ಕುರಿತು ಆರೋಗ್ಯಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಮೌನವಾಗಿರೋದ್ಯಾಕೆ ಟಿಎಚ್ಒ ಪುಟ್ಟತಾಯಮ್ಮ? ಅನಧಿಕೃತ ಕ್ಲಿನಿಕ್, ಅಕ್ರಮ ಲ್ಯಾಬ್ಗಳಿಗೆ ಟಿಎಚ್ಒ ಅಸ್ತು, ಕಚೇರಿಯ ಕುರ್ಚಿಗೆ ಅಂಟಿಕೊಂಡ ಅಧಿಕಾರಿಗಳು. ಎಷ್ಟೇ ಸುದ್ದಿ ಮಾಡಿ, ಯಾರೇ ದೂರು ಕೊಟ್ರೂ ಡೋಂಟ್ ಕೇರ್. ಗಾಢ ನಿದ್ರೆಯಲ್ಲಿದೆ ಮೈಸೂರಿನ ಆರೋಗ್ಯ ಇಲಾಖೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅನಧಿಕೃತ ಡಯಾಗ್ನೋಸ್ಟಿಕ್ ಸೆಂಟರ್ ಸೇರಿದಂತೆ ಅಕ್ರಮ ರಿಯಾಬ್ ಸೆಂಟರ್ಗಳ ಅನುಮತಿ ಇಲ್ಲದೆ ಕ್ಲಿನಿಕ್ ಅಬ್ಬರ ಜೋರಾಗಿದ್ರೂ ಆರೋಗ್ಯ ಇಲಾಖೆ ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ. ನಗರದಲ್ಲಿ ಅನಧಿಕೃತ ಲ್ಯಾಬ್ ಕುರಿತ ದೂರು, ರಿಯಾಬ್ ಸೆಂಟರ್ಗಳ ಅಕ್ರಮ ಕುರಿತ ಲಿಖಿತ ದೂರು ನೀಡಿದ್ರೂ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಮಾತ್ರ ನನಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಮೌನವಾಗಿರೋದನ್ನ ನೋಡ್ತಿದ್ರೆ ಮೆಗಾ ಡೀಲ್ ನಡೆದಿರುವ ಶಂಕೆ ವ್ಯಕ್ತವಾಗ್ತಿದೆ. ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಕೂಗಳತೆ ದೂರದಲ್ಲಿರುವ ಅನಧಿಕೃತ ಫೋಕಸ್ ಮತ್ತು ಏಡೆನ್ ಡಯಾಗ್ನೋಸ್ಟಿಕ್ ತೆರವುಗೊಳಿಸುವಂತೆ ವ್ಯಕ್ತಿಯೋರ್ವರು ಲಿಖಿತ ರೂಪದಲ್ಲಿ ದೂರು ನೀಡಿದ್ರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಯಿಂದ ಮೇಲೆದ್ದಂತೆ ಕಾಣ್ತಿಲ್ಲ. ಇನ್ನು ಈ ವಿಚಾರವಾಗಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿದ್ರೂ ನಿರ್ಲಕ್ಷ್ಯದಿಂದ ವರ್ತಿಸೋದನ್ನ ಗಮನಿಸಿದ್ರೆ ಬಹುಶಃ ಅಧಿಕಾರಿಗಳಿಗೂ ಅನಧಿಕೃತ ಡಯಾಗ್ನೋಸ್ಟಿಕ್ ಮಾಲೀಕರಿಗೂ ಒಳ ಒಪ್ಪಂದ ನಡೆದಿರುವ ಶಂಕೆಯನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯೋರ್ವರು ಕುಡಿತದ ಚಟ ಬಿಡಿಸಲು ವ್ಯಕ್ತಿಯೋರ್ವರನ್ನ ಜೀವನ್ ಸೃಷ್ಟಿ ಫೌಂಡೇಶನ್ ಎಂಬ ರಿಯಾಬ್ ಸೆಂಟರ್ಗೆ ಸೇರಿಸಿದ್ರೆ ಪ್ರತಿನಿತ್ಯ ಮತ್ತು ಬರುವ ಇಂಜೆಕ್ಷನ್ ಕೊಡ್ತಾರೆ. ಈ ರಿಯಾಬ್ ಸೆಂಟರ್ ತುಂಬೆಲ್ಲ ಕೊಳಕಾಗಿದೆ, ಸೂಕ್ತ ವೈದ್ಯರಿಲ್ಲ. ಒಮ್ಮೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇದನ್ನು ವೀಕ್ಷಣೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿ ಮಾಡಿದ್ರು. ಸ್ಥಳೀಯ ಮಾಧ್ಯಮಗಳು ಸುದ್ದಿಯನ್ನು ಪ್ರಸಾರ ಮಾಡಿದ್ವು. ಆದರೆ ಕ್ರಮ ತೆಗೆದುಕೊಳ್ಳಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳು ಗಪ್ಚುಪ್ಪಾಗಿ ಕೂತಿದ್ದಾರೆ. ಬಹುಶಃ ಇವರಿಗೂ ಮಂತ್ಲಿ ಮಾಮೂಲಿ ತಲುಪ್ತಿರಬೇಕು ಎನ್ನುತ್ತಿದ್ದಾರೆ ನಗರದ ಜನತೆ. ಈ ವಿಚಾರವನ್ನ ಲಿಖಿತ ದೂರಿನ ಮೂಲಕ ಟಿಎಚ್ಒ ಪುಟ್ಟತಾಯಮ್ಮನವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರರ್ಥ ಸರ್ಕಾರ ನೀಡಿರೋ ಜವಾಬ್ದಾರಿ ಮತ್ತು ಅಧಿಕಾರಕ್ಕಿಂತ ಮಂತ್ಲಿ ಕಮಾಯಿ ಇವರಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ. ಈ ಎಲ್ಲ ವಿಚಾರ ಡಿಎಚ್ಒ ಕುಮಾರಸ್ವಾಮಿಯವರ ಗಮನದಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಮೂಗುದಾರ ಹಾಕಲು ಖಡಕ್ ಅಧಿಕಾರಿಯ ಅವಶ್ಯಕತೆ ಮೈಸೂರಿಗಿದೆ.